ಕೆಎನ್ ರಾಜಣ್ಣ ಜೊತೆ ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನಲ್ಲಿನ ಅಕ್ರಮ ಆರೋಪ ಸಂಬಂಧ ಚರ್ಚೆ ಏನಾದ್ರೂ ಆಯ್ತಾ ಅಂತ, ಏನಾದ್ರೂ ಇದೆಯಾ ಅಂತ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ. ಸಿಎಂ ಪ್ರಶ್ನೆಗೆ ಏನೂ ಇಲ್ಲ ಬಿಡಿ ಸಾರ್ ಅಂತ ಕೆಎನ್ ರಾಜಣ್ಣ ಉತ್ತರ ಕೊಟ್ರು. ಸರಿಯಾಗಿ ನೋಡ್ಕೋ ಅಂತ ಸಿದ್ದರಾಮಯ್ಯ ಕೂಡ ಅವರಿಗೆ ಕಿವಿ ಮಾತು ಹೇಳಿದ್ರು. ಯಾಕಂದ್ರೆ ಬಿಜೆಪಿ ನಾಯಕರು ಕೇವಲ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ 3 ಹಗರಣ ಮಾತ್ರವಲ್ಲ, ಬೇರೆ ಬೇರೆ ಹಗರಣಗಳನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿಯೂ ಕೂಡ ರಾಜಣ್ಣ ಅವರಿಗೆ ಪ್ರಶ್ನೆ ಮಾಡಿದ್ರಂತೆ ಸಿದ್ದರಾಮಯ್ಯ, ಏನಾದ್ರೂ ಇದೆಯಾ ಅಂತ. ಅದಕ್ಕೆ ಏನಿಲ್ಲ ಬಿಡಿ ಸಾರ್ ಅಂತ ಅಂದ್ರಂತೆ ರಾಜಣ್ಣ. ಸರಿಯಾಗಿ ನೋಡ್ಕೋ ಏನಾದ್ರೂ ಇದೆಯಾ ಅಂತ ಸಿದ್ದರಾಮಯ್ಯ ಅವರು ಎಚ್ಚರಿಸಿದ್ದಾರೆ, ಅಲರ್ಟ್ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರಿಗೆ. ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಂದು ರಿಪೋರ್ಟ್ ಇರುತ್ತೆ, ಬಿಜೆಪಿ ಅವರು, JDSನವರು, ವಿಪಕ್ಷ ನಾಯಕರು ಹೇಗೆ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ, ಯಾವೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಬಹುದು ಅಂತ ಅದನ್ನ ಸಿಎಂ ಟೀಮ್ ಡೆಫಿನೆಟ್ಲಿ ಸ್ಟಡಿ ಮಾಡಿರುತ್ತೆ, ಸರ್ಕಾರದ ಟೀಮ್ ಡೆಫಿನೆಟ್ಲಿ ಸ್ಟಡಿ ಮಾಡಿರುತ್ತೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ಅವರಿಂದ ಪಡ್ಕೊಳ್ಳೋಣ. ಹರೀಶ್, ಸಿದ್ದರಾಮಯ್ಯ ತುಂಬಾ ಅಲರ್ಟ್ ಆಗಿ ಈ ಸಲ ಸೆಷನ್ಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಕೆಎನ್ ರಾಜಣ್ಣ ಅವರಿಗೂ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಮಾಡ್ತಿದ್ರಂತೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಿದು, ಏನಿದು? ಸಭಾ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಕೂಡ ಭಾರಿ ಅಕ್ರಮ ಆಗಿದೆ ಅನ್ನುವಂಥ ದೂರನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ವಿಧಾನಸೌಧಕ್ಕೆ ಆಗಮಿಸುತ್ತಿದ್ದಂತೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕೊಠಡಿಗೆ ತೆರಳಿದ್ರು. ಅಲ್ಲಿ ಕೆಲವೊತ್ತು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಅವರು ಚರ್ಚೆ ನಡೆಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಿವಿ ಮಾತನ್ನು ಕೇಳಿದ್ದಾರೆ. ಅಂದ್ರೆ ಏನಯ್ಯ ಅದು ಪ್ರಕರಣ ಅನ್ನುವಂಥ ಮಾತನ್ನ ಕೇಳ್ತಾ ಪ್ರಸ್ತಾಪ ಮಾಡ್ತಾರೆ. ಏನು ಇಲ್ಲ ಬಿಡಿ ಸರ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ನೇರವಾಗಿ ಏನಾದ್ರೂ ಇದ್ರೆ ನೀನು ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಕಿವಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರೆ. ಅಂದ್ರೆ ಈ ಸದನದಲ್ಲಿ ನೇರವಾಗಿ ಪ್ರತಿಪಕ್ಷಗಳು ಇದೇ ವಿಚಾರನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇ ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂತಹ ಸಲಹೆಯನ್ನ ಮತ್ತೆ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಕೆಎನ್ ರಾಜಣ್ಣ ಅವರಿಗೆ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಏನು ಇಲ್ಲ ಅನ್ನುವಂಥ ಮಾತನ್ನ ಹೇಳಿದರೂ ಕೂಡ ಸದನದಲ್ಲಿ ಬಿಜೆಪಿ ಮತ್ತೆ JDS ಸದಸ್ಯರು ನೇರವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.